ಎಲ್ಲರಿಗೂ ನಮಸ್ಕಾರ. ವಿನ್ರಸ್ ಕೂರ್ಗ್ ಚಾನೆಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಸೀಸನ್ 11ರ ಇವತ್ತನೇ 13ನೇ ವಾರದ ಕಿಚ್ಚನ ಪಂಚಾಯಿತಿ, ಅಂದರೆ ನೆನೆಯ ಶನಿವಾರದ ಕಿಚ್ಚ ಪಂಚಾಯಿತಿ ಮುಗಿದು ಇವತ್ತು ಭಾನುವಾರದ ಎಪಿಸೋಡ್ ನಡೆಯಲಿದೆ. ಇವತ್ತು ತ್ರಿವಿಕ್ರಮ್ರವರಿಗೆ ಪ್ರ್ಯಾಂಕ್ ಮಾಡುವ ಮೂಲಕ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದೀರಿ ಅಂತ ಸುಮ್ಮನೆ ಒಂದು ಹೇಳಿ ಹೆದರಿಸ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ 12ನೇ ವಾರದಲ್ಲಿ 5 ಜನ ನಾಮಿನೇಟ್ ಆಗಿದ್ದರು. ಮೋಕ್ಷಿತಾ, ರಜತ್, ತ್ರಿವಿಕ್ರಮ್, ಹನುಮಂತ, ಐಶ್ವರ್ಯ ಸಿಂಧಗಿ ಅವರು ಇಷ್ಟು ಜನ ನಾಮಿನೇಟ್ ಆಗಿದ್ದರು. ಈ ವಾರ ಅಂದರೆ ಇವತ್ತಿನ ಭಾನುವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ತ್ರಿವಿಕ್ರಮ್ರವರಿಗೆ ಫ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ನಲ್ಲಿ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಇಬ್ಬರು ಉಳ್ಕೊಂಡಿರ್ತಾರೆ. ಅದರಲ್ಲಿ ಐಶ್ವರ್ಯನನ್ನು ಸೇವ್ ಮಾಡಿದರ ಮೂಲಕ ತ್ರಿವಿಕ್ರಮ್ರವರಿಗೆ ಫ್ರ್ಯಾಂಕ್ ಮಾಡ್ತಾರೆ. ಮನೆಗೆ ನೀವು ಹೋಗ್ತೀರಿ ಈಗ ಅಂತ ಹೇಳಿ ಒಂದು ಫ್ರ್ಯಾಂಕನ್ನು ಮಾಡ್ತಾರೆ. ನೀವು ಮನೆಯಿಂದ ಹೊರ ಹೋಗುತ್ತಿದ್ದೀರಿ ತ್ರಿವಿಕ್ರಮ್ರವರೇ ಅಂತ ಹೇಳಿ ಕಿಚ್ಚ ಸುದೀಪ್ ಸರ್ ಅವರು ಪ್ರ್ಯಾಂಕ್ ಮಾಡ್ತಾರೆ. ಇದು ಯಾಕೆ ಈ ಥರ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಅವ್ರು ನಾಮಿನೇಟ್ ಮಾಡಿಕೊಡ್ತಾರೆ. ಪುನಃ ಬಿಗ್ ಬಾಸ್ನವ್ರು ಹೇಳ್ತಾರೆ, ಇನ್ನೊಂದು ಸತಿ ನೀವು ಗ್ರೂಪ್ನಲ್ಲೇ ಎಲ್ಲರೂ ಸೇರಿ ನಿರ್ಧಾರ ಮಾಡಿ ಆಮೇಲೆ ಯಾರನ್ನಾದರೂ ಒಬ್ಬರನ್ನ ನೀವು ನಾಮಿನೇಟ್ ಮಾಡಬೇಕು ಅಂತ. ಆದರೂ ಸಮೇತ ಒಪ್ಕೊಳ್ಳೋದೆ ತ್ರಿವಿಕ್ರಮ್ರವರು ಅವರನ್ನೇ ಅವರು ನಾಮಿನೇಟ್ ಮಾಡ್ಕೊಳ್ತಾರೆ. ಆದ್ದರಿಂದ ಈ ರೀತಿಯಾದ ಒಂದು ಪ್ರ್ಯಾಂಕನ್ನು ಕಿಚ್ಚ ಸುದೀಪ್ ಸರ್ ಮಾಡ್ತಿದ್ದಾರೆ. ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲದ ಕಾರಣ ಬಿಗ್ ಬಾಸ್ ಮನೆಯಿಂದ ಯಾರೂ ಹೊರಗೆ ಹೋಗ್ತಾ ಇಲ್ಲ. ಆದರೂ ಸಹ ಅವರಿಗೆ ಒಂದು ಈ ರೀತಿ ಅವರು ನಾಮಿನೇಟ್ ಮಾಡ್ಕೊಂಡಿರೋದಕ್ಕೆ ಅವರಿಗೆ ಒಂದು ಪ್ರ್ಯಾಂಕನ್ನು ಮಾಡ್ತಿದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತಾ ಇದೆ ತ್ರಿವಿಕ್ರಮ್ರವರು ತೆಗೆದುಕೊಂಡ ನಿರ್ಧಾರ? ಅವರನ್ನೇ ಅವರು ನಾಮಿನೇಟ್ ಮಾಡ್ಕೊಂಡಿದ್ದು ಸರಿ ಇತ್ತಾ ಇಲ್ವಾ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ.